ಕುರ್ಚಿ ಕದನದಲ್ಲಿ ಸ್ಫೋಟಕ ಬೆಳವಣಿಗೆ ನಡೆದಿದೆ. ಸಿಎಂ ಆಪ್ತ ಮಾಜಿ ಸಚಿವ ರಾಜಣ್ಣ ಅವರನ್ನ ನಿನ್ನೆ ರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದಿಢೀರ್ ಅಂತ ಭೇಟಿಯಾದರು. ಬೆಂಗಳೂರಿನ ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿಯಾಗಿ ಒಂದು ವೇಳೆ ಹೈಕಮಾಂಡ್ ನನ್ನನ್ನು ಸಿಎಂ ಮಾಡೋಕೆ ಮುಂದಾದ್ರೆ ನನ್ನನ್ನು ಬೆಂಬಲ ಮಾಡಿ ಅಂತ ಅವ್ರನ್ನ ಕೇಳಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಬೆಳಗ್ಗೆ ಪ್ರತಿಕ್ರಿಯಿಸಿದ ರಾಜಣ್ಣ, ಡಿಕೆಶಿ ಏನೇ ಪ್ರಯತ್ನ ಮಾಡಿದ್ರು ನನ್ನ ನಿಷ್ಠೆ ಬದಲಾಗಲ್ಲ, ನಾನು ಸಿದ್ದರಾಮಯ್ಯ ಪರವೇ ಅಂದ್ರು. ಅಲ್ಲದೆ ಪಕ್ಷ ಸಂಘಟನೆಗೆ ಕೇಳಿದ್ದಾರೆ, ಆಯ್ತು ಸಂಘಟನೆ ಮಾಡೋಣ ಅಂತ ಹೇಳಿದ್ದೀನಿ ಅಂತ ಕೂಡ ತಿಳಿಸಿದ್ರು. ರಾಜಣ್ಣ ಭೇಟಿ ಬಗ್ಗೆ ಡಿಕೆಶಿ ಸ್ಪಷ್ಟನೆ ಕೊಟ್ಟು, ರಾಜಣ್ಣ ನಮ್ಮ ಶಾಸಕರು, ಮಂತ್ರಿ ಆದವರು, ರಾಜಣ್ಣ ನನಗೆ ಆಪ್ತ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದು ನಾನು, ನಮಗೂ ಅವರಿಗೂ ಭಿನ್ನಾಭಿಪ್ರಾಯ ಇಲ್ಲ, ನಾನು ಯಾರ ಮೇಲೂ ಜಗಳ ಆಡಿಲ್ಲ, ಅಣ್ಣ ತಮ್ಮಂದಿರ ಮಧ್ಯೆಯೇ ಜಗಳ ಆಗತ್ತೆ, ಅಂಥದ್ರಲ್ಲಿ ಇದೆಲ್ಲ ಯಾವ ಲೆಕ್ಕ, ಅಲ್ಲದೆ ನಾನು ಸಿಎಂ ಬ್ರದರ್ಸ್ ರೀತಿ ಕೆಲಸ ಮಾಡ್ತಿದ್ದೀವಿ ಅಂತ ಕೂಡ ಹೇಳಿದ್ರು. ಈ ಮಧ್ಯೆ ಪರಮೇಶ್ವರ್ ಮಾತನಾಡಿ, ಇದರಲ್ಲಿ ವಿಶೇಷತೆ ಏನೂ ಇಲ್ಲ ಅಂದ್ರೆ ಈ ಮಧ್ಯೆ ಡಿಕೆ ಸಿಎಂ ಆಗೋದು ವಿಚಾರ ಏನಿದೆ ಫಿಕ್ಸ್ ಅಂತ ಮತ್ತೆ ಇಕ್ಬಾಲ್ ಹುಸೇನ್ ಪುನರುಚ್ಚರಿಸಿದ್ದಾರೆ ಮತ್ತು 9-6 ಏನು ಡೇಟ್ ಕೊಟ್ಟಿದ್ರು, ಅದರ ಬಗ್ಗೆಯೂ ಕೂಡ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಕೊಲೀಗ್ಸ್ ಒಂದು ಪಾರ್ಟಿ ಅವರು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿಲಿ ಕೆಲಸ ಮಾಡಿರೋರು, ನನಗೆ ಯಾರ ಬಗ್ಗೆನೂ ಏನು ಭಿನ್ನಾಭಿಪ್ರಾಯ ಇಲ್ಲ. ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೊಳಕ್ಕಾಗ್ತದ? ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ನನ್ನ ರೆಕಾರ್ಡ್ ಪಾರ್ಟಿ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ನಾನು ನನ್ನ ಹಿಂದಿನ ಎಲ್ಲ ಹೇಳಿಕೆಗಳಿಗೂ ಬದ್ಧನಾಗಿದ್ದೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಮತ್ತೆ ಅದನ್ನ ಏನು ವಿಶೇಷತೆ ಏನು ಕಾಣಿಸ್ತಾ ಇಲ್ಲ. ಡೆಪ್ಟಿ ಸಿಎಂ ಅವರು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಪಕ್ಷ ಸಂಘಟನೆಗೆ ಎಲ್ಲರನ್ನು ಕರೆದು ಮಾತನಾಡ್ತಿದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಸುಮ್ಮನೆ ವಿನಾಕಾರಣ ನಾನು ಏನೋ 6ನೇ ತಾರೀಕು 9ನೇ ತಾರೀಕು ಅಂತ ಹೇಳಲ್ಲ. ಶರಣರು ಯಾರು ಆ ಶಕ್ತಿಯನ್ನ ಭಗವಂತದಿಂದ ಪಡ್ಕೊಂಡಿದ್ದಾರೆ ಅವರ ಒಂದು ಸ್ಪಷ್ಟನೆಯಿಂದ ನಾನು ಆ 6ನೇ ತಾರೀಕು 9ನೇ ತಾರೀಕು ಅನ್ನೋದನ್ನ ನಾನು ಕೊಟ್ಟಿದ್ದೇನೆ. ಇದು ನನ್ನ ವೈಯಕ್ತಿಕವಾದಂತ ಒಂದು ಅಭಿಪ್ರಾಯ ಅಲ್ಲ. ಇದು ನಮ್ಮ ನಾಯಕರಾದಂತ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ದೀನಿ. ಆ ನಿಲುವಿಗೆ ನಾನು ನಿನ್ನೆ ಇದೇ ಟೈಮು ಬಿಗ್ ಬುಲೆಟಿನ್ ಮಾಡ್ತಾ ಇದ್ದಾಗಲೇ ಬಂದಿದ್ದ ಸುದ್ದಿ ಇದು. ಇವರಿಬ್ರು ಭೇಟಿಯಾಗಿದ್ದಾರೆ, ಡಿಕೆ ಶಿವಕುಮಾರ್ ಮತ್ತೆ ರಾಜಣ್ಣ. ನಿನ್ನೆನೆ ಇವರಿಬ್ಬರ ಇವತ್ತೇನು ಇವರಿಬ್ರು ಮಾತಾಡಿದಾರಲ್ಲ, ಇವ್ರು ಏನ್ ಮಾತಾಡಬಹುದು ಅನ್ನೋದನ್ನ ನಿನ್ನೆ ನಾವೇ ಹೇಳ್ಬಿಟ್ಟಿದ್ವಿ, ಇಲ್ಲೇ ಹೇಳಿದ್ವಿ. ಏನಂತೆ ಡಿ.ಕೆ. ಶಿವಕುಮಾರ್ ಏನ್ ಹೇಳ್ತಾರೆ, ನಮ್ಮ ಶಾಸಕರ್ರಿ ಅವರು ನಾವು ಮೀಟ್ ಮಾಡದೆ ತಪ್ಪ ಅಂತ ಕೇಳ್ತಾರೆ. ರಾಜಣ್ಣ ಅವರು ಅಯ್ಯೋ ಮಾತನಾಡಿದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಅಂತ ಅಂತಾರೆ. ನನಗೆ ಗೊತ್ತಾಗಿರೋ ಮಾಹಿತಿಯ ಪ್ರಕಾರ ಡಿ.ಕೆ. ಶಿವಕುಮಾರ್ ಒಂದು ಅರಿವಿಗೆ ಬಂದಿದೆಯಂತೆ. ಏನಂದ್ರೆ, ವಿರೋಧಿ ಬಣ್ಣದವರ ವಿಶ್ವಾಸ ಗಳಿಸದೇನೆ ನನ್ನ ಕೆಲಸ ನಾನು ಸಾಧಿಸಕ್ಕಾಗಲ್ಲ. ಬಟ್ ಇವರೆಲ್ಲ ಮೊದಲ ಬಾರಿ ಶಾಸಕರಾದವರಲ್ಲ, ದೀರ್ಘಕಾಲದ ಸಂಬಂಧವನ್ನ ಸಿದ್ದರಾಮಯ್ಯನವ್ರ ಜೊತೆ ಬೆಳೆಸ್ಕೊಂಡ್ ಬಂದವರು. ಹೆಂಗ ಒಂದೊಂದೊಂದು ಭೇಟಿಯಲ್ಲೇ ಎಲ್ಲ ಬದಲಾಗ್ಬಿಡುತ್ತೆ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ. ಈಗ ಒಂದ್ ವೇಳೆ ಹೈಕಮಾಂಡ್ ತೀರ್ಮಾನ ಮಾಡ್ತಪ್ಪ ಡಿ.ಕೆ. ಶಿವಕುಮಾರ್ನ ಸಿಎಂ ಮಾಡೋಣ ಅಂತ, ರಾಜಣ್ಣ ಏನ್ ಮಾಡ್ಕೋತಾರೆ? ಏನ್ ಮಾಡಕ್ಕಾಗತ್ತ? ರಾಜಣ್ಣ ಹೋಗ್ಬಿಟ್ಟು ಹೈಕಮಾಂಡ್ ಹತ್ರ ಮಾತಾಡ್ಬಿಟ್ಟು ಮಾಡಬೇಡಿ ಅವ್ರನ್ನ ಸಿಎಂ ಅನ್ನಕ್ಕಾಗತ್ತಾ? ಆಗಲ್ಲ. ಅಂತ ಟೈಮ್ನಲ್ಲಿ ಉಳಿದಿರೋ 2 ವರ್ಷನೋ 2.5 ವರ್ಷನೋ ಸಿಎಂ ಸಹಕಾರ ಇಲ್ದೇನೆ ಇವರು ಏನು ಮಾಡಕ್ಕಾಗಲ್ವಲ್ಲ. ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರು ಅಲ್ಲ, ಮಿತ್ರ ಅಲ್ಲ ಅಂತ ಆಗಲ್ಲ. ಬೇಡ, ನಾನು ಆಗಲ್ಲಪ್ಪ. ಒಬ್ಬ ಶಾಸಕನಾಗಿ ಮುಖ್ಯಮಂತ್ರಿಗಳ ಜೊತೆ ಚೆನ್ನಾಗಿರ್ಬೇಕಲ್ಲ. ಅನುದಾನಗಳು ತಗೊಳ್ಳೋದಾಗಿರ್ಬೋದು. ಆಮೇಲೆ ಅವರು ಸಹಕಾರಿ ಕ್ಷೇತ್ರದಲ್ಲಿ ಅವ್ರು ಸಿಕ್ಕಾಪಟ್ಟೆ ಇದೆ ರಾಜಣ್ಣ ಅವ್ರದ್ದು. ಮುಖ್ಯಮಂತ್ರಿಗಳ ಸಹಕಾರ ಇಲ್ಲದೆ ಆಗದೇ ಇಲ್ಲ. ಹಾಗೆ ಅಥವಾ ಡಿ.ಕೆ. ಶಿವಕುಮಾರ್ ಅವ್ನು ಕಾಲ್ ಮಾಡಿ ಬನ್ರಪ್ಪ ಮೀಟ್ ಮಾಡೋಣ ಅಂತ ಕರೆದಿರ್ಬೋದು. ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಹೌದು, ಉಪಮುಖ್ಯಮಂತ್ರಿಗಳು ಹೌದು, ಕರೆದ್ರಲ್ಲ ಹೋಗೋಣ ಅಂತ ಹೋಗಿರ್ಬೋದು. ಇಲ್ಲ ನಾನು ಬರೋಕ್ಕಾಗಲ್ಲ ಅನ್ನಕ್ಕಾಗತ್ತಾ? ಈ ಹಿಂದೆ ಸತೀಶ್ ಜಾರಕಿಹೊಳಿನೂ ಮೀಟ್ ಮಾಡಿದ್ರು ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವ್ರ ಬಣದವ್ರನ್ನೆಲ್ಲರನ್ನು ಮೀಟ್ ಮಾಡ್ತಾರೆ. ಪರಮೇಶ್ವರ್ ಅವ್ರನ್ನ ಮೀಟ್ ಮಾಡಿದ್ರು, ಪ್ರಯತ್ನ ಮಾಡ್ತಿರ್ಬೋದು. ಅಂದ್ರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ. ಒಂದು ವೇಳೆ ನಾನು ಮುಖ್ಯಮಂತ್ರಿ ಆಗೋದು ಅನಿವಾರ್ಯವಾಗಿ ಹೈಕಮಾಂಡ್ ತೀರ್ಮಾನನೇ ಮಾಡಿದ್ರೆ ಆಗ್ಲಾದ್ರೂ ಸುಮ್ಮನಿರಪ್ಪ. ಅಲ್ಲ, ನನ್ನ ಕಡೆಯಿಂದ ಪ್ರಯತ್ನಗಳಾಗಿದೆ, ಆ ಕಡೆಯಿಂದ ವಿರೋಧ ಇದೆ ಅನ್ನೋದನ್ನ ಹೈಕಮಾಂಡ್ಗೆ ಮೆಸೇಜ್ ಪಾಸ್ ಮಾಡೋಕ್ಕೂ ಇರಬಹುದು. ನಾನು ನನ್ನ ಪ್ರಯತ್ನ ಎಲ್ಲ ಮಾಡಿದ್ದೀನಿ. ಹೇಳಿಲ್ವಾ ಈಗ ಅವರೇನೆ, ನಾನು ಒಬ್ಬರ ವಿರುದ್ಧನೂ ಮಾತಾಡಿಲ್ಲ ಇಲ್ಲಿ ತನಕ, ಎಲ್ಲರ ಜೊತೆನೂ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ. ಆಮೇಲೆ ಸಂಘಟನೆ ವಿಚಾರ ಬಂದಾಗ ಸರಿ, ಬಟ್ ನಾನು ಈ ಇಕ್ಬಾಲ್ ಹುಸೇನ್ ವಿಚಾರಕ್ಕೇನು ಕಮೆಂಟ್ ಮಾಡಲ್ಲ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳ್ಬಿಟ್ಟಿದಾರಲ್ಲ, ಅವ್ರಿಗೆ ಮಾತಾಡೋ ಚಟ ಅದಕ್ಕೆಲ್ಲ ಬೆಲೆ ಕೊಡಕ್ ಹೋಗ್ಬೇಡಿ. ಸೊ ಯಾರು 6ನೇ ತಾರೀಕು 9ನೇ ತಾರೀಕು ಯಾರು ಏನ್ ಬೇಕಾದ್ರೂ ಮಾತಾಡ್ಬೋದು, ಹಂಗಾಗ್ಬಿಟ್ಟಿದೆ. ಈಗ ನೆಕ್ಸ್ಟ್ ಬರುತ್ತೆ, ನಾನು ಹೇಳ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕಂಟ್ರೋಲೇ ಇಲ್ಲ. ನೆನೆ ಪ್ರಹ್ಲಾದ್ ಜೋಶಿ ಹೇಳಿದ್ ಕರೆಕ್ಟು, ಹೈಕಮಾಂಡ್ ಅಲ್ಲಿ ಹೈ ಇದೆ, ಕಮಾಂಡೇ ಇಲ್ಲ ಅಂತ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಯಾರು ಏನ್ ಬೇಕಾದ್ರೂ ಮಾತಾಡ್ಬೋದು. ಅಲ್ಲಿ ಬಂದ್ರೆ ಯತೀಂದ್ರ ಹೇಳ್ತಾರೆ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ, ಇವ್ರು ಹೇಳ್ತಾರೆ 6ನೇ ತಾರೀಕಿಗೆ ಪ್ರಮಾಣ ವಚನ ಅಂತ. ಹೇಳೋರು ಕೇಳೋರು ಯಾರು ಇಲ್ಲದಂಗೆ ಆಗ್ಬಿಟ್ಟಿದೆ.
ಅಷ್ಟಾಗಿದೆ ಪರಿಸ್ಥಿತಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.